Hello everyone, welcome back. Search Creator YouTube ಚಾನಲ್. ಓಕೆ, ಸೊ ತುಂಬಾ ಜನ ನೀವು ಪ್ರಾಜೆಕ್ಟ್ ವರ್ಕ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರ, ಮತ್ತೆ ಫೇಸ್ ಒನ್ ರಿಪೋರ್ಟ್ ಕೂಡ ಕೊಟ್ಟಿರ್ತೀರ. ಸೊ ಅದನ್ನ ಈಗ ಹೊಸದಾಗಿ ಒಂದು ಬಿಟ್ಟಿದ್ದವರು ರಿಜಿಸ್ಟರ್ ಮಾಡಬೇಕು ಅಂತ ಬಿಟ್ಟಿದ್ರು. ನೀವು ಇಷ್ಟ ಗೊತ್ತಿರಲ್ಲ ಪ್ರಾಜೆಕ್ಟ್ ಏನು ಅಂದ್ರೆ ಜಸ್ಟ್ ಗೈಡ್ಗೆ ತೋರಿಸಿದ್ರೆ ಸಾಕು, ವೀಕ್ಲಿ ಪ್ರೋಗ್ರೆಸ್ ತೋರಿಸಿದ್ರೆ ಸಾಕು ಅಂತ ಅನ್ಕೊಂಡಿದ್ರಿ. ಬಟ್ ಬಿಟ್ಟಿದ್ದವ್ರು ಈಗ ಹೊಸದಾಗಿ ಒಂದು ರೂಲ್ಸ್ ಮಾಡಿದ್ದಾರೆ. ಸೊ ಪ್ರಾಜೆಕ್ಟ್ ವರ್ಕ್ ನ VTU ಪೋರ್ಟಲ್ ಒಳಗೆ ರಿಜಿಸ್ಟರ್ ಮಾಡಬೇಕು ಅಂತ ಬಿಟ್ಟಿದ್ದಾರೆ. ಸರ್ಕ್ಯುಲರ್ ಅದು ನಿನ್ನೆ ಸಂಜೆ 5 ಗಂಟೆಗೆ ಬಿಟ್ಟಿದ್ದಾರೆ. ಸೊ ನಾನು ಸಂಜೆ ವಿಡಿಯೋ ಮಾಡಕ್ ಆಗಿಲ್ಲ. ಸೊ ಈಗ ನೋಡಿದೆ, ಜಸ್ಟ್ ಈಗ ಒಂದ್ಸಲ ನೋಡೋಣ ಅಂತ, ಅದಕ್ಕೋಸ್ಕರ ನಿಮ್ಗೊಂದು ತಿಳಿಸೋಣ ಅಂತ, ನ್ಯೂಸ್ ನ ತಿಳಿಸೋಣ ಅಂತ ಬಂದಿದ್ದೇನೆ. ಸೊ ಸಬ್ಜೆಕ್ಟ್ ನೋಡಿ, ಸೊ VTU ಅಫಿಷಿಯಲ್ ಇದನ್ನ ಇಲ್ಲಿ ನೋಟಿಫಿಕೇಶನ್ ಅಲ್ಲೂ ಬಿಟ್ಟಿಲ್ಲ. ಜಸ್ಟ್ VTU ಏನ್ ಟೆಲಿಗ್ರಾಮ್ ಚಾನಲ್ ಮತ್ತೆ ವಾಟ್ಸಪ್ ಚಾನಲ್ ಏನಿದೆ, ಸೊ ಅದ್ರೊಳಗೆ ಈ ಸರ್ಕ್ಯುಲರ್ ನ ಶೇರ್ ಮಾಡಿದ್ದಾರೆ. ಸೊ ಅದು ಆ ವೆಬ್ಸೈಟ್ ಅಲ್ಲೂ ಕೂಡ ಇನ್ನು ಎನೇಬಲ್ ಮಾಡಿಲ್ಲ, ಯಾವಾಗ ಎನೇಬಲ್ ಮಾತ್ರ ಗೊತ್ತಿಲ್ಲ. ಸೊ ಒನ್ಸ್ ಎನೇಬಲ್ ಮಾಡಿದ್ಮೇಲೆ VTU ಪೋರ್ಟಲ್ ನಿಮ್ಮ ಪ್ರಾಜೆಕ್ಟ್ಸ್ ನ, ಸೊ ಯಾವ್ದೇ ಬ್ರಾಂಚಸ್ ಆಗಿರ್ಲಿ, ಯಾವ್ದೇ ಡೊಮೈನ್ ಆಗಿರ್ಲಿ ನಿಮ್ದು, ಸೊ ನೀವೆಲ್ಲಾ ಪ್ರಾಜೆಕ್ಟ್ ನು ಈ VTU ಪೋರ್ಟಲ್ ಒಳಗೆ ನೀವು ರಿಜಿಸ್ಟರ್ ಮಾಡಬೇಕು. ಫೇಸ್ 2 ಇಂಪ್ಲಿಮೆಂಟೇಷನ್, ಫೇಸ್ 1 ಏನಾಗಿದ್ದು ಅದೆಲ್ಲ ಕೂಡ ಈ VTU ವೆಬ್ ಪೋರ್ಟಲ್ ಒಳಗೆ ರಿಜಿಸ್ಟರ್ ಮಾಡಬೇಕು. ಏನು ಸಬ್ಜೆಕ್ಟ್ ಅಂದ್ರೆ ನೋಡಿ, ಸಬ್ಜೆಕ್ಟ್ ಪ್ರಾಜೆಕ್ಟ್ ವರ್ಕ್ ರಿಜಿಸ್ಟ್ರೇಷನ್ ಫಾರ್ ಫೈನಲ್ ಇಯರ್ BE or BTech ಸ್ಟೂಡೆಂಟ್ 2022 ಸ್ಕೀಮ್ ರಿಗಾರ್ಡಿಂಗ್. ಈಗೇನ್ ಓದ್ತಾ ಇದ್ರ ನೀವೇ 7ನೇ ಸೆಮಿಸ್ಟರ್ ಏನ್ ಓದ್ತಾ ಇದ್ರ ನೀವೇ. ಸೊ ನೀವು ಪ್ರಾಜೆಕ್ಟ್ ನ, ಸೊ ನೀವು ಈ ಸೆಮಿಸ್ಟರ್ ಪ್ರಾಜೆಕ್ಟ್ ವರ್ಕ್ ಆದ್ರೂ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅಥವಾ ಇಂಟರ್ನ್ಶಿಪ್ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ ಪ್ರಾಜೆಕ್ಟ್ ಅನ್ನ ಸೊ ಇಲ್ಲಿ ರಿಜಿಸ್ಟರ್ ಮಾಡಬೇಕು. ಸೊ ಆಸ್ ಯೂಶುವಲ್ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಗ ನಾವು ಇಂಟರ್ನ್ಶಿಪ್ ತಗೊಂಡಿದ್ರೆ ಸರ್ ನಮ್ಮ ಕಾಲೇಜಲ್ಲಿ, ಈಗ ನಾವು ಯಾವ ತರ ರಿಜಿಸ್ಟರ್ ಮಾಡೋದು ಈ ವೆಬ್ ಪೋರ್ಟಲ್ ಒಳಗೆ ನಮ್ಮ ಪ್ರಾಜೆಕ್ಟ್ ಅನ್ನ ಇನ್ನು ನಾವು ಇದನ್ನೇ ಮಾಡಿಲ್ಲ ಅಂತ ಅಂದ್ರೆ, ಸೊ ನೀವು ಫೇಸ್ 1 ರಿಪೋರ್ಟ್ ಏನ್ ಕೊಟ್ಟಿರ್ತಾರ ಟೈಟಲ್, ಅದೇ ಪ್ರಾಜೆಕ್ಟ್ ವರ್ಕ್ ಟೈಟಲ್. ಸೊ ಅದನ್ನ ಇಲ್ಲಿ ರಿಜಿಸ್ಟರ್ ಮಾಡ್ಬೇಕು. ನೀವು ಏನೇನೋ ಫೇಸ್ 1 ರಿಪೋರ್ಟ್ ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ, ಸೊ ಸೇಮ್ ಅದನ್ನ ಇಲ್ಲಿ ರಿಜಿಸ್ಟರ್ ಮಾಡಬೇಕು. ಇಂಪ್ಲಿಮೆಂಟೇಷನ್ ಕೋಡ್ ನಿಮ್ಮ 8th ಸೆಮಿಸ್ಟರ್ ಇರುತ್ತಲ್ವಾ, ಸೊ ಅವರು ಅವಾಗ ಅದನ್ನ ಪ್ರೋಗ್ರೆಸ್ ನ ನೀವು ತೋರಿಸ್ತಾ ಹೋಗ್ಬೇಕು ಇಲ್ಲಿ. ಸೊ ಅದ್ರ ಬಗ್ಗೆ ಇಲ್ಲಿ ಇದ್ರ ವೈಸ್ ಕೌನ್ಸಿಲರ್ ಇದನ್ನ ಆರ್ಡರ್ ಮಾಡೋದು. ಸೊ ಏನೇನು ಟಾಪಿಕ್ ಇರುತ್ತೆ, ಆಲ್ ದಿ ಫೈನಲ್ ಇಯರ್ ಸ್ಟೂಡೆಂಟ್ಸ್ BE or BTech admitted under 2022 scheme from affiliated autonomous, non-autonomous and constituent colleges of the university hereby informed that student must register their project work through the web portal. ಸೊ ಏನು ಅವ್ರ ಪ್ರಾಜೆಕ್ಟ್ ವರ್ಕ್ ಮಾಡಿದ್ದಾರೆ ಅದನ್ನ ವೆಬ್ ಪೋರ್ಟಲ್ ಒಳಗೆ ರಿಜಿಸ್ಟರ್ ಮಾಡ್ಲೇಬೇಕು. ಯಾರು ತಪ್ಪಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ. ಲೈಕ್ ಸೊ ಪ್ರಾಜೆಕ್ಟ್ ಮಾಡದೇ ಇರಲಿ, ಓನಾಗಿ ಪ್ರಾಜೆಕ್ಟ್ ಮಾಡೋದಾಗ್ಲಿ, ಅಥವಾ ಹೊರಗಡೆಯಿಂದ ತಗೊಂಡ್ ಪ್ರಾಜೆಕ್ಟ್ ವರ್ಕ್ ಮಾಡೋದಾಗ್ಲಿ, ಅವರೆಲ್ಲರೂ ಕೂಡ ನಿಮ್ಮ ಪ್ರಾಜೆಕ್ಟ್ ವರ್ಕ್ ನ VTUದವ್ರಿಗೆ ನೋಡ್ತಾರೆ. VTU ಫ್ಯಾಕಲ್ಟೀಸ್ ಯಾರಿದ್ದಾರೆ, VTU ಪ್ರಾಜೆಕ್ಟ್ ಕೋಆರ್ಡಿನೇಟರ್ಸ್, ಅವ್ರು ಚೆಕ್ ಮಾಡ್ತಾ ಹೋಗ್ತಾರೆ. ಸೊ ಪೇಪರ್ ಪಬ್ಲಿಕೇಶನ್ ಕೂಡ ಅವರೇ ಇನ್ಸ್ಟ್ರಕ್ಷನ್ ಮಾಡ್ತಾ ಹೋಗ್ತಾರೆ. ಈ ಪೇಪರ್ ಪಬ್ಲಿಕೇಶನ್ ಮಾಡ್ಬೇಕಾ ಬೇಡವಾ, ಆಯ್ತಾ, ಸೊ ಯಾವ ತರ ಫಾರ್ಮೆಟ್ ಇರ್ಬೇಕು, ಪ್ರಾಜೆಕ್ಟ್ ವರ್ಕ್ ಯಾವ ತರ ಇರ್ಬೇಕು ಅಂತ ಪ್ರತಿಯೊಂದು ಗೈಡ್ಲೈನ್ ಕೂಡ ಈಗ VTU ಏನು ಪ್ರಾಜೆಕ್ಟ್ ವರ್ಕ್ ಇವ್ರು ಇರ್ತಾರೆ, ಕೋಆರ್ಡಿನೇಟರ್ ಇರ್ತಾರೆ, ಅವರು ಚೆಕ್ ಮಾಡ್ತಾ ಹೋಗ್ತಾರೆ. ಸೊ ಪ್ಲೀಸ್ ಕೇರ್ಫುಲ್ ಆಗಿ ನೀವು, ನಿಮ್ಗೆ ಗೊತ್ತಿದ್ರೆ ಪ್ರಾಜೆಕ್ಟ್ ವರ್ಕ್ ನ ಕ್ಲೀನ್ ಆಗಿ ಮಾಡಿ. ಸೊ ಗೊತ್ತಿಲ್ಲ ಅಂದ್ರೆ ಸೊ ಯಾರ ಹತ್ರ, ನಿಮ್ ಸೀನಿಯರ್ ಹತ್ರನೋ, ನಿಮ್ಮ ಕಾಲೇಜ್ ಗೈಡ್ ಏನಿರ್ತಾರ ಅವ್ರ ಗೈಡ್ ಥ್ರೂ ನೀವು ಪ್ರಾಜೆಕ್ಟ್ ವರ್ಕ್ ನ ಮಾಡ್ತಾ ಹೋಗಿ. ಸೊ ನಾವು ಕೂಡ ತುಂಬಾ ಸ್ಟೂಡೆಂಟ್ಸ್ ನಮ್ಗೆ ಆಲ್ರೆಡಿ ಪ್ರಾಜೆಕ್ಟ್ ವರ್ಕ್ ನ ಪ್ರೊವೈಡ್ ಮಾಡಿದ್ರೆ. ಸೊ ತುಂಬಾ ಅಂದ್ರೆ ಒಂದು ಈ ಮಂತ್ ಅಲ್ಲೇ ನಮ್ಗೆ ಒಂದು 50 ಪ್ರಾಜೆಕ್ಟ್ಸ್ ಬಂದಿದೆ. ಸೊ ನಮ್ ಟೀಮ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ರೆ ಪ್ರಾಜೆಕ್ಟ್ ವರ್ಕ್. ಸೊ ನಿಮ್ಗೂ ಇಂಟ್ರೆಸ್ಟ್ ಇತ್ತು ಅಂದ್ರೆ ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ ನಂಬರ್ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ ಪ್ರಾಜೆಕ್ಟ್ ವರ್ಕ್ ಈ ಫೇಸ್ 1 ಏನೇ ಕ್ರಿಯೇಟ್ ಮಾಡಿರ್ಲಿ, ಸೊ IoT ಆಗಿರ್ಲಿ ಅಥವಾ ಯಾವ್ದೇ ಡೊಮೈನ್ ಆಗಿರ್ಲಿ, CSE, ISE ಅಥವಾ AIDS ಮತ್ತೆ EC, TripleE, ಮೆಕ್ಯಾನಿಕಲ್, ಇದು ಯಾವ್ದೇ ಡೊಮೈನ್ ಆಗಿರ್ಲಿ, ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ಸೊ ಪಾಸಿಬಲ್ ಆದ್ರೆ ಪ್ರಾಜೆಕ್ಟ್ ವರ್ಕ್ ಮಾಡ್ಕೊಡ್ತಾರೆ ಮೆಕ್ಯಾನಿಕಲ್ ಮತ್ತೆ TripleE ಅವ್ರಿಗೆ. ಸೊ ಆಲ್ಮೋಸ್ಟ್ ಆಲ್ ನಾವು ಎಲ್ಲ ಪ್ರೊವೈಡ್ ಮಾಡಿದ ಡೊಮೈನ್ಸ್ CSE, ISE ಮತ್ತೆ EC. ಸೊ ಈ 3 ಬ್ರಾಂಚಸ್ ಅವ್ರಿಗೆ ಪ್ರೊವೈಡ್ ಕಂಟಿನ್ಯೂ ಪ್ರೊವೈಡ್ ಮಾಡ್ತಾ ಬಂದಿದ್ವಿ. ಸೊ ಇಲ್ಲಿವರೆಗೂ ಒಂದು 5,000 ಪ್ರಾಜೆಕ್ಟ್ ವರ್ಕ್ ನಾನ್ ಮಾಡಿದೆ, ಎಸ್ಪೆಷಲಿ ಆಸ್ ಎ ಫ್ರೀಲಾನ್ಸರ್ ಆಗಿ ನಾನು ವರ್ಕ್ ಮಾಡಿದ್ನಿ. ಸೊ ಈಗೂ ಕೂಡ ಸೊ ಏನು 50 ಪ್ರಾಜೆಕ್ಟ್ ಬಂದು ಅದ್ರಾಗ ಒಂದು 10 ಪ್ರಾಜೆಕ್ಟ್ ನಾನೇ ಮಾಡ್ತೀನಿ, 20 ಪ್ರಾಜೆಕ್ಟ್ ನಮ್ಮ ಡೆವಲಪರ್ಸ್ ಮಾಡ್ತಾ ಇದಾರೆ. ಸೊ ನಿಮ್ಗೆ ಇಂಟ್ರೆಸ್ಟ್ ಇತ್ತು, ನೀವು ಯಾವ್ದೇ ಕಾಲೇಜಲ್ಲಿ ಈ ಪ್ರಾಜೆಕ್ಟ್ ವರ್ಕ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನೀವು ಸೊ ರಿಜಿಸ್ಟರ್ ಮಾಡ್ಬೇಕು. ಸೊ ಕೇರ್ಫುಲ್ ಆಗಿ ನೀವು ಟೇಕ್ ಕೇರ್ ತಗೊಂಡು, ಸೊ ಪರ್ಸನಲ್ ಆಗಿ ಈ ಪ್ರಾಜೆಕ್ಟ್ ವರ್ಕ್ ಈ ತರ ಏನೇನ್ ಮಾಡಲ್ ಇದೆ, ಮತ್ತೇನು ಸೋರ್ಸ್ ಕೂಡ ಯಾವ ತರ ವರ್ಕ್ ಮಾಡ್ಬೇಕು, ಮತ್ತೆ ಇಂಪ್ಲಿಮೆಂಟೇಷನ್ ವರ್ಕಿಂಗ್ ಯಾವ ತರ, ಫಂಕ್ಷನ್ ವರ್ಕಿಂಗ್ ಯಾವ ತರ, ಟೆಸ್ಟಿಂಗ್ ಯಾವ ತರ ಮಾಡೋದು, ಪ್ರತಿಯೊಂದನ್ನು ಕೂಡ ನಾವ್ ಹೆಲ್ಪ್ ಮಾಡ್ತಾ ಹೋಗಿ. ನಿಮಗೆ ಗೊತ್ತಿದ್ರೆ ಸೊ ನೀವು ಇದನ್ನ ಹ್ಯಾಂಡಲ್ ಮಾಡ್ತಾ ಹೋಗಿ, ಗೊತ್ತಿಲ್ಲ ಅಂದ್ರೆ ಪ್ಲೀಸ್ ನಿಮ್ಗೆ ಸೊ ಏನು ಪಾಸಿಬಲ್ ಅಮೌಂಟ್
ಕಮ್ಮಿ ಅಮೌಂಟ್ ಅಲ್ಲಿ ಪ್ರಾಡಕ್ಟ್ ವರ್ಕ್ ಆಗ್ಬೇಕು ಅನ್ನೋದಿದೆ. ಸೊ ಗೊತ್ತಿರೋದನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ನಾವು ಕೂಡ ಸೊ ಪ್ರಾಡಕ್ಟ್ ವರ್ಕ್ ಮಾಡ್ತಿರೋದನ್ನ ನೆನಪಲ್ಲಿ ಇಟ್ಕೊಂಡಿವಿ. ಮತ್ತೆ ಇನ್ನೊಂದು ಏನು ಅಂದ್ರೆ ಇದನ್ನ ಯಾವಾಗ ರಿಜಿಸ್ಟರ್ ಮಾಡ್ಬೇಕು ಅಂತ ಶೆಡ್ಯೂಲ್ ಕೂಡ ಅವರೇ ಮಾಡ್ತಾರೆ. ಶಾರ್ಟ್ ಅನೌನ್ಸ್ ಮಾಡ್ತಾರೆ. ಅವ್ರೇನು ವೆಬ್ ಪೋರ್ಟಲ್ ಇದೆ ಅಲ್ಲೇ ಅನೌನ್ಸ್ ಮಾಡ್ತಾರೆ. ಸೊ ಲಿಂಕ್ ಕೂಡ ಎನೇಬಲ್ ಮಾಡ್ತಾರೆ. ಸೊ ಇದು VTU ವೆಬ್ಸೈಟ್ ನ ನೀವು ಯಾವುದೇ ಕ್ಷಣಕ್ಕೂ ಕೂಡ ನೀವು ವಿಸಿಟ್ ಮಾಡ್ತಾ ಇರ್ಬೇಕು. ಸೊ ಅಲ್ಲೇ ಅಪ್ಡೇಟ್ ಮಾಡ್ತಾ ಹೋಗ್ತಾರೆ. ಸೊ ಇದನ್ನ ಸರ್ಕ್ಯುಲರ್ ತುಂಬಾ ಜನ ಗೊತ್ತಿಲ್ಲ. ಸೊ ಇದನ್ನ ಒಂದ್ಸಲ ನೋಡಿ ಅಂತ ಸೊ ನಾನು ಈ ವಿಡಿಯೋನ ಮಾಡೋದು. ಸೊ ಪ್ಲೀಸ್ ವಾಚ್ ಮಾಡಿ. ಈಗಾದ್ರೂ ನೀವು ಪ್ರಾಡಕ್ಟ್ ವರ್ಕ್ ಸ್ವಲ್ಪ ಸೀರಿಯಸ್ ಆಗಿ. ಸೊ ಪ್ರಾಡಕ್ಟ್ ವರ್ಕ್ ಏನೋ ಗೈಡ್ಲೈನ್ ಕೊಟ್ರೆ ಆಯ್ತು, ಗಿಟಬ್ ಇಂದ ಡೌನ್ಲೋಡ್ ಮಾಡ್ಕೊಂಡು ಇಲ್ಲ ಯಾವುದೋ ಒಂದು ತಗೊಂಡು ತೋರಿಸಿದ್ರಾಯ್ತು ಅಂತ ಅಂದ್ಕೊಂಡಿರ್ತಾರೆ. ಸೊ ಆತರ ಆದ್ರೆ ಏನಾಗುತ್ತೆ ಅಂದ್ರೆ, ಸೊ ನಿಮ್ಮ VTU ಮಾರ್ಕ್ಸ್ ಪ್ರಾಡಕ್ಟ್ ವರ್ಕ್ 100 ಮಾರ್ಕ್ಸ್ ಇರುತ್ತೆ. ಅದನ್ನ ಫಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ಕೊಂಡ್ ಬಂದಿದ್ದೀನಿ ನಿಮ್ಮ VTU ಒಳ್ಳೆ ಸೆಮಿಸ್ಟರ್ ಸ್ಕೀಮ್ ಅಲ್ಲೇ. ಸೊ ಕೇರ್ಫುಲ್ ಆಗಿ ಈಗ ಒಂದು ಸೀರಿಯಸ್ನೆಸ್ ತಗೊಂಡು ಪ್ರಾಡಕ್ಟ್ ವರ್ಕ್ ನ ಮಾಡಿ. ಈ ಪ್ರಾಡಕ್ಟ್ ವರ್ಕ್ ಅಲ್ಲಿ ನೀವು ಫೇಲ್ ಆಯ್ತು ಅಂದ್ರೆ ಮತ್ತೆ ಇನ್ನೊಂದ್ಸಲ ನೀವು ಪ್ರಾಡಕ್ಟ್ ವರ್ಕ್ ನ ಮತ್ತೆ ಹಾಗೆ ನೆಕ್ಸ್ಟ್ ಇಯರ್ ಬಂದು ನೀವು ಪ್ರಾಡಕ್ಟ್ ವರ್ಕ್ ಮತ್ತೆ ಇಂಟರ್ನ್ಶಿಪ್ ನ ಮಾಡ್ಕೋಬೇಕು. ಸೊ ಸೀರಿಯಸ್ ಆಗಿ ನೀವು ಈ ಪ್ರಾಡಕ್ಟ್ ವರ್ಕ್ ಬಗ್ಗೆ ಮತ್ತೆ ಇಂಟರ್ನ್ಶಿಪ್ ಬಗ್ಗೆ ಸೊ ಕೇರ್ಫುಲ್ ಆಗಿ ಇರಿ. ಓಕೆನಾ. ಸೊ ಇದಿಷ್ಟು ಅಪ್ಡೇಟ್ ಆಫ್ ದಿ ಪ್ರಾಜೆಕ್ಟ್ ವರ್ಕ್. ಸೊ ಏನಾದ್ರು ಪ್ರಾಡಕ್ಟ್ ವರ್ಕ್ ನಿಮ್ಮ ಹತ್ರ ಏನಾದ್ರು ಒಂದು ಐಡಿಯಾ ಇತ್ತು ಅಥವಾ ನೀವು ಆಲ್ರೆಡಿ ಫೇಸ್ ಕ್ರಿಯೇಟ್ ಮಾಡ್ಕೊಂಡ್ರೆ ನಿಮ್ಮ ಹತ್ರ ಎಲ್ಲ ಸ್ಟ್ರಕ್ ಆಗಿದ್ರೆ ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಐಡಿಯಾ ಕೊಡ್ತೀವಿ. ಓಕೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಅಗೇನ್. ಸಾರಿ. ಸೊ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.